ನಮಸ್ತೆ ಕರ್ನಾಟಕ. ನಾನ್ ನೆನ್ನೆ ಒಂದು ಶಾಕಿಂಗ್ ಅಪ್ಡೇಟ್ ಕೊಟ್ಟಿದ್ದೆ. ಏನಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಮಾಳು ಅಣ್ಣನವರು ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿದ್ದಾರಂತ. ಸೊ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರೆ. ಹಾಗೆ ಇನ್ನೊಂದೇನಂದ್ರೆ ಬಿಗ್ ಬಾಸ್ ಅಲ್ಲಿ ನಮ್ಮ ಮಾಳು ಅಣ್ಣನಿಗೆ ಅಷ್ಟೊಂದು ಜನ ಇಷ್ಟಪಡ್ತಿದ್ರು, ಹೋಟ್ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಬಿಗ್ ಬಾಸ್ ಕಡೆಯಿಂದ ಇದು ಮೋಸ ಆಗಿದೆ ನಿಜವಾಗ್ಲೂ. ಯಾಕಂದ್ರೆ ಎಂತೆಂತವ್ರನ್ನ ಬಿಗ್ ಬಾಸ್ ಒಳಗಡೆ ಇಟ್ಕೊಂಡು ಅಷ್ಟು ಚೆನ್ನಾಗಿ ಆಟ ಆಡೋ ಒಂದು ಸ್ಪರ್ಧಿನ ಮನೆಯಿಂದ ಆಚೆ ಕಳಿಸಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದು ನಿಜವಾಗ್ಲೂ ಮೋಸ ಆಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟು ಚೆನ್ನಾಗಿ ಆಟ ಆಡೋ ಒಂದು ಸ್ಪರ್ಧಿನ ಮನೆಯಿಂದ ಆಚೆ ಕಳಿಸೋದು ಸರಿಯಲ್ಲ. ಯಾಕಂದ್ರೆ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಹೋಗಿ ಕಮೆಂಟ್ ಸೆಕ್ಷನ್ ನ ನೋಡಿ ಜನರು ಯಾವ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ. ಮಾಳು ಅಣ್ಣನವರು ಎಲಿಮಿನೇಟ್ ಆಗಿದ್ಮೇಲೆ ಪಾಪ ಮಾಳು ಅಣ್ಣನವರ ಅಭಿಮಾನಿಗಳು ಎಷ್ಟೋ ಜನ ನನ್ಗೆ ಕಮೆಂಟ್ ಮಾಡಿದ್ದಾರೆ, ಬಿಗ್ ಬಾಸ್ ಕಡೆಯಿಂದ ಮೋಸ ಆಗಿದೆ, ಇಲ್ಲಾಂದ್ರೆ ಎಷ್ಟು ಜನ ಎಷ್ಟು ಓಟ್ ಹಾಕಿದ್ದಾರೆ ಅದನ್ನ ಹೇಳೋಕೆ ಹೇಳಿ ಹಾಗೆ ಹೀಗೆ ಅಂತ. ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೋಸ ಆಗಿದೆ. ಯಾಕಂದ್ರೆ ಅವ್ರಷ್ಟು ಚೆನ್ನಾಗಿ ಆಟ ಆಡ್ಬಿಟ್ಟು ಕೊನೆಗೆ ಎಲಿಮಿನೇಟ್ ಆದ್ರಲ್ಲ, ಅಟ್ಲೀಸ್ಟ್ ಫೈನಲ್ ವರೆಗಾದ್ರೂ ಇರಬೇಕಿತ್ತು. ಆದ್ರೂ ಕೂಡ ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡಿದ್ದಾರೆ. ಇದು ಮೋಸ. ಪಾಪ ನಾನು ಲಾಸ್ಟಿಗೆ ಒಂದು ವಿಡಿಯೋ ಹಾಕಿದಾಗ ಅದರಲ್ಲಿ ಕೂಡ ಪಾಪ ನಮ್ಮ ಮಾಳು ಅಣ್ಣನಿಗೆ ಎಷ್ಟು ಜನ ವೋಟ್ ಮಾಡಿದಿರಿ ಅಂದರೆ ನಾನೇ ಶಾಕ್ ಆಗಿದೆ. ಮಾಳು ಅಣ್ಣನವರಿಗೆ ಇಷ್ಟೊಂದು ಅಭಿಮಾನಿಗಳು ಇದ್ದಾರಾ ಅಂತ ನನಗೆ ಶಾಕ್ ಆಗಿತ್ತು. ಸೊ ಗಿಲ್ಲಿ ಫ್ಯಾನ್ಸ್ ಹಾಗೆ ನಮ್ಮ ಮಾಳು ಅಣ್ಣನವರ ಫ್ಯಾನ್ಸ್, ಪ್ಲೀಸ್ ಇದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ. ನಿಮಗೆ ಹೆಂಗೆ ಅನಿಸಿದೆ? ಮಾಳು ಅಣ್ಣನವರ ಒಂದು ಎಲಿಮಿನೇಟ್ ಆಗಬಾರ್ದಿತ್ತು, ಬಟ್ ಆಗಿದೆ. ಸೊ ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಏನು ಅನಿಸಿದೆ ಅಂತ. ಯಾಕಂದರೆ ಕಲರ್ಸ್ ಕನ್ನಡದವರು ಅವ್ರು ಧಾರಾವಾಹಿ ಎಲ್ಲ ಮಾಡ್ತಾರಲ್ಲ, ಅವ್ರನ್ನೇ ಒಳಗಡೆ ಇಟ್ಕೊಂಡಿದೆ. ಯಾಕಂದರೆ ಇವರು ಧಾರಾವಾಹಿ ಮಾಡ್ತಾರೆ, ಅದ್ರಲ್ಲಿ ಸೀರಿಯಲ್ ಎಲ್ಲ ಮಾಡ್ತಾರೆ, ಅದರಲ್ಲಿ ಅವರಿಗೆ TRP ಬರ್ತಿರುತ್ತೆ ಅಂತ. ಆದರೆ ಇವಾಗ ಅರ್ಧ TRP ಬಿದ್ದೋಗುತ್ತೆ. ಏನಕ್ಕಂದರೆ ಮಾಳು ಅಣ್ಣನವರಿಂದನೇ ಅರ್ಧ TRP ಬಿದ್ದೋಗಿರುತ್ತೆ. ಅವ್ರನ್ನ ಕಳಿಸ್ಬಾರ್ದಿತ್ತು, ಆದರೆ ಬಿಗ್ ಬಾಸ್ ಅವರು ಕಳಿಸ್ತಿದ್ದಾರೆ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ 90% ಜನ ನಮ್ಮ ಮಾಳು ಅಣ್ಣನ ಫ್ಯಾನ್ಸ್ ಇದ್ದಾರೆ. ಯಾವ ಆ್ಯಂಗಲಿಂದ ಎಲಿಮಿನೇಟ್ ಮಾಡಿದಾರೋ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.